ಮೇಲೆ ಯುದ್ಧ, ಕೈ ಶಾಸಕನಿಗೆ ಈಗ ಅನುಮಾನ. ಉಗ್ರರನ್ನ ಹೊಡೆದಿದ್ದಕ್ಕೆ ಸಾಕ್ಷಿ ಕೇಳಿದ್ದಾರೆ ಶಾಸಕರು. ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದಂತ ಆಪರೇಷನ್ ಸಿಂಧೂರ. ಏಪ್ರಿಲ್ 22ಕ್ಕೆ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಯಾಕ್ ಮಾಡ್ತಾರೆ, 26 ಜನರನ್ನ ಕೊಲ್ತಾರೆ. ಅದಾಗಿ 2 ವಾರ ಕಳೆದ ನಂತರ ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ ನಡೆಯುತ್ತೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಇಡೀ ದೇಶದ ಜನಕ್ಕೆ, ಇಡೀ ಜಗತ್ತಿಗೆ, ಪಾಕಿಸ್ತಾನಕ್ಕೆ ಎಷ್ಟು ಮಾಹಿತಿಯನ್ನ ಕೊಡಬೇಕು, ಏನು ಮಾಹಿತಿಯನ್ನ ಕೊಡಬೇಕು ಅದನ್ನ ಭಾರತೀಯ ಸೇನೆಯ ಮುಖ್ಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಸಾಕ್ಷಿಗಳನ್ನು ಕೂಡ ಮುಂದೆ ಇಟ್ಟು. ಆದ್ರೆ ಈ ಕೈ ಶಾಸಕನಿಗೆ ಈಗ ಅನುಮಾನ ಬಂದಿದೆ, ಉಗ್ರರನ್ನ ಹೊಡೆದಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ. ಟ್ರಂಪ್ ಸ್ಪಷ್ಟನೆ ಕೊಟ್ಟರೂ ಕೂಡ ನಿಲ್ಲದ ಕಾಂಗ್ರೆಸ್ ಪ್ರಶ್ನೆ. ಈಗ ಕದನ ವಿರಾಮಕ್ಕೆ ಮುಂದುವರೆದಿದೆ ಕಾಂಗ್ರೆಸ್ಸಿನ ತಕರಾರು. ಟ್ರಂಪ್ ಹೇಳಿಕೆ ಬಗ್ಗೆ ಮೋದಿ ಮೌನವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಅಲ್ಲಿ ಸೇನೆ ಪರಾಕ್ರಮ ನಡೀತಾ ಇದ್ರೆ ಇಲ್ಲಿ ಕೀಳು ಮಟ್ಟದ ರಾಜಕೀಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದು ಬೇಕಾ? ಈಗ ಅವರವರ ಅಭಿಪ್ರಾಯಗಳನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಟ್ರಂಪ್ ಏನು ಹೇಳಿದ್ರು ನಿನ್ನೆ ಬೇರೆ ತರ ಹೇಳಿದ್ದಾರೆ. ಮೊನ್ನೆ 3 ದಿನದಲ್ಲಿ 12ನೇ ತಾರೀಕು ಹೇಳಿದ್ದು ಬೇರೆ. ಯಾವ ಸ್ಟೇಟ್ಮೆಂಟ್ ನಂಬ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಟ್ರಂಪ್ ಹೇಳಿರೋದು, ಮೊದಲು ಹೇಳಿದ್ದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ. ಈಗ ಯುದ್ಧ ಮಾಡಬೇಕಾಗತ್ತಾ ಅಂತ ಕೇಳಿದ್ರು. ಯುದ್ಧದ ಅಗತ್ಯ ಇಲ್ಲ, ಅನಿವಾರ್ಯ ಆದರೆ ಯುದ್ಧ ಮಾಡಬಹುದು. ನಾನು ಯುದ್ಧ ಮಾಡೋದೇ ಬೇಡ ಅಂತ ಹೇಳಲಿಲ್ಲ. ದೇಶದ ರಕ್ಷಣೆ ಮಾಡಬೇಕಾದ್ರೆ, ಸಾರ್ವಭೌಮತ್ವ ಉಳಿಸ್ಕೋಬೇಕಾದ್ರೆ ಯುದ್ಧ ಮಾಡಲೇಬೇಕಾಗ್ತದೆ. ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಸೊ ಟ್ರಂಪ್ ನೋಡಿ, ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಅಂತ ಹೇಳ್ತಿರೋದು. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವರು ಟ್ರಂಪ್ ಅಂತ ಹೆಸರು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಮ್ಮ 56 ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಹಿಂದೂ ಹೃದಯ ಸಾಮ್ರಾಟ್, ವಿಶ್ವಗುರು, ಇದೆಲ್ಲಾನು ಕೂಡ ಟೈಟಲ್ಗಳು ಇವರೇ ಕೊಟ್ಕೊಂಡಿರೋದು. ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಇವರು 100 ದೇಶಗಳನ್ನ ಪ್ರವಾಸ ಮಾಡಿದ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು ಅಮೆರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗ್ಬೇಕಲ್ಲ, ಬಾಯ್ಕಾಟ್ ಟ್ರಂಪ್ ಮಾಡ್ತಾರ? ಇವರು ಧೈರ್ಯ ಇದೆಯಾ? ಈಗ ಅವರವರ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.